ವೀಕ್ಷಕರೇ, ಪ್ರಕೃತಿಯಲ್ಲಿರುವ ಕೆಲವು ದೃಶ್ಯಗಳನ್ನು ನೋಡೋಕೆ ತುಂಬ ಆಶ್ಚರ್ಯಕರವಾಗಿದ್ದರೆ, ಇನ್ನು ಕೆಲವು ದೃಶ್ಯಗಳು ಬಹಳ ವಿಚಿತ್ರವಾಗಿ ಇರುತ್ತವೆ. ಈ ಪ್ರಕೃತಿಯಲ್ಲಿ ವಿಧ ವಿಧವಾದ ಮರಗಿಡಗಳು, ವಿಚಿತ್ರ ಜಂತುಗಳು ಇರೋದನ್ನು ನಾವು ಗಮನಿಸಬಹುದು. ಈ ಜೀವರಾಶಿಗಳಲ್ಲಿ ಒಂದೊಂದು ಜೀವಿಗಳಲ್ಲಿ ಒಂದೊಂದು ಪ್ರತ್ಯೇಕತೆ ಇರುತ್ತೆ. ಈ ಜೀವಿಗಳಲ್ಲಿ ಕೆಲವು ಪ್ರಾಣಿಗಳು ಎಷ್ಟು ಅಪರೂಪವಾಗಿ, ಎಷ್ಟು ವಿಚಿತ್ರವಾಗಿದೆ ಅಂದರೆ ಬಹಳಷ್ಟು ಜನ ಮನುಷ್ಯರಿಗೆ ಅವುಗಳ ಬಗ್ಗೆ ಗೊತ್ತೇ ಇರಲ್ಲ. ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುನ್ನ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಂಬರ್ 1, ಬುಷ್ ವೈಪರ್. ಇದು ಒಂದು ರೀತಿಯ ಹಾವು. ಬುಷ್ ವೈಪರನ್ನು ನೋಡಿದರೆ ಇದು ಮರದಿಂದ ಎಲೆಗಳನ್ನು ತೆಗೆದುಕೊಂಡು ಅದರ ಬಾಡಿಗೆ ತಕ್ಕಂತೆ ಒಂದು ಡ್ರೆಸ್ ಹಾಕಿರುವ ಹಾಗೆ ಕಾಣುತ್ತೆ. ಇಂತಹ ವಿಚಿತ್ರವಾದ ಹಾವುಗಳು ಹೆಚ್ಚಾಗಿ ಆಫ್ರಿಕಾದ ಕಾಡುಗಳಲ್ಲಿ ಕಂಡುಬರುತ್ತವೆ. ಹಾಗೆ ಈ ಬುಷ್ ವೈಪರ್ ಕೂಡ ಆಫ್ರಿಕಾದಲ್ಲೇ ಕಂಡುಬರುತ್ತವೆ. ಈ ಹಾವುಗಳು ನೋಡೋಕೆ ಅಷ್ಟು ದೊಡ್ಡದಾಗಿ ಏನು ಕಾಣಲ್ಲ, ಆದರೆ ತುಂಬ ಅಪಾಯಕಾರಿ ಹಾವು ಅಂತ ಹೇಳಬಹುದು. ಈ ಹಾವಿನ ವಿಷ ಎಷ್ಟು ಅಪಾಯ ಅಂದರೆ ಇದು ಒಂದು ಸಲ ಕಚ್ಚಿದ್ರೆ ಮನುಷ್ಯ ಕೆಲವೇ ಸೆಕೆಂಡ್ಗಳಲ್ಲಿ ಸತ್ತು ಹೋಗುತ್ತಾನೆ. ಈ ಹಾವು ಹೆಚ್ಚಾಗಿ ಮರಗಿಡಗಳ ಮೇಲೆಯೇ ವಾಸಿಸುತ್ತದೆ. ಅಲ್ಲಿರುವ ಇತರ ಜೀವಿಗಳನ್ನು ಬೇಟೆಯಾಡಿ ತಿನ್ನುತ್ತವೆ. ಈ ಹಾವು ಹಗಲಿನ ವೇಳೆಯಲ್ಲಿ ಆರಾಮಾಗಿ ನಿದ್ದೆ ಮಾಡಿ ರಾತ್ರಿ ಆದ ತಕ್ಷಣ ಬೇಟೆಯನ್ನು ಶುರು ಮಾಡುತ್ತವೆ. ನಂಬರ್ 2, ಸೈಗಾ ಆಂಟಿಲೋಪ್. ಈ ಪ್ರಾಣಿ ಜಿಂಕೆಗಳ ಜಾತಿಗೆ ಸೇರಿದೆ. ಈ ರೀತಿಯ ಜಿಂಕೆಗಳು ಏಷ್ಯಾದ ಕೆಲವು ಪ್ರಾಂತ್ಯಗಳಲ್ಲಿ ಕಂಡುಬರುತ್ತವೆ. ಈ ಜೀವಿಗಳಲ್ಲಿರುವ ಪ್ರತ್ಯೇಕತೆ ಏನಂದರೆ ಇವುಗಳ ಮೂಗು. ಇದರ ಮೂಗನ್ನು ನೋಡಿದರೆ ಕೆಲವು ಜೇನುಹುಳುಗಳು ಬಂದು ಇದರ ಮೂಗನ್ನು ಕಚ್ಚಿ ಊದಿರುವ ಹಾಗೆ ಕಾಣುತ್ತವೆ. ಕೊಂಬುಗಳಿರುವ ಜಿಂಕೆಗಳು ಗಂಡು, ಕೊಂಬುಗಳಿಲ್ಲದ ಜಿಂಕೆಗಳು ಹೆಣ್ಣು. ಜಿಂಕೆಗಳು ಮತ್ತು ಇವುಗಳಲ್ಲಿರುವ ಇನ್ನೊಂದು ಪ್ರತ್ಯೇಕತೆ ಏನಂದರೆ ಇದು ಬಹಳ ವೇಗವಾಗಿ ಓಡಬಲ್ಲದು. ಇವು ಸುಮಾರು ಗಂಟೆಗೆ 80 ಕಿಲೋಮೀಟರ್ ವೇಗದಿಂದ ಓಡಬಲ್ಲದು. ನಂಬರ್ 3, ಜಕಾನಾ ಬರ್ಡ್. ನೀವು ಯಾವತ್ತಾದರೂ 10 ಕಾಲುಗಳಿರುವ ಪಕ್ಷಿಯನ್ನು ನೋಡಿದ್ರಾ? ಹಾಗಾದರೆ ಈ ಪಕ್ಷಿಯನ್ನು ಒಂದು ಸಲ ನೋಡಿ. ಈ ಪ್ರಕೃತಿಯಲ್ಲಿರುವ ಒಂದು ಅದ್ಭುತ ಅಂತ ಹೇಳಬಹುದು. ಈ ಪಕ್ಷಿ ಪ್ರಪಂಚದಲ್ಲಿಯೇ ಬಹಳಷ್ಟು ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಆದರೆ ಹೆಚ್ಚಾಗಿ ಆಸ್ಟ್ರೇಲಿಯಾದ ಕೆರೆಗಳಲ್ಲಿ ಎಲೆಗಳ ಮೇಲೆ ನಡೆದಾಡುತ್ತಾ ಇರುತ್ತದೆ. ನಿಮಗೆ ಈಗಾಗಲೇ ಒಂದು ಡೌಟ್ ಬಂದಿರಬಹುದು, ನಿಜವಾಗ್ಲೂ ಈ ಪಕ್ಷಿಗೆ 10 ಕಾಲುಗಳು ಇರುತ್ತಾ ಅಂತ. ಕಾಡಲ್ಲಿ ಬಹಳಷ್ಟು ಕ್ರೂರ ಜಂತುಗಳಿರುತ್ತವೆ. ಅಂತಹ ಸಮಯದಲ್ಲಿ ಈ ಪಕ್ಷಿಯ ಮರಿಗಳು ಆ ಜಂತುಗಳಿಗೆ ಆಹಾರವಾಗಿ ಬಿಡುತ್ತವೆ. ತನ್ನ ಮರಿಗಳನ್ನು ರಕ್ಷಿಸಿಕೊಳ್ಳೋಕೆ ಅದು ತನ್ನ ರೆಕ್ಕೆಗಳಲ್ಲಿ ತನ್ನ ಮರಿಗಳನ್ನು ಬಚ್ಚಿಟ್ಟುಕೊಳ್ಳುತ್ತದೆ. ಅದಕ್ಕಾಗಿಯೇ ಕೆಲವೊಮ್ಮೆ ನೋಡುವಾಗ ಇದಕ್ಕೆ ತುಂಬ ಜಾಸ್ತಿ ಕಾಲುಗಳಿರುವ ಹಾಗೆ ಕಾಣಿಸುತ್ತವೆ. ಆದರೆ ಇವು ಆ ಪಕ್ಷಿಯ ಕಾಲುಗಳಲ್ಲ, ಅದರ ಮರಿಗಳ ಕಾಲುಗಳು. ಪಕ್ಷಿಗೆ ನಾರ್ಮಲ್ ಆಗಿ 2 ಕಾಲುಗಳಿರುತ್ತವೆ ಮತ್ತು ಕಾಲುಗಳ ಬೆರಳುಗಳು ತುಂಬ ಉದ್ದವಾಗಿರುತ್ತವೆ. ಆದ್ದರಿಂದ ಇವು ನೀರಿನ ಮೇಲೆ ಇರುವ ಎಲೆಗಳ ಮೇಲೆ ನಡೆದಾಡಲು ಸಹಾಯವಾಗುತ್ತವೆ. ನಂಬರ್ 4, ಥೋರ್ನಿ ಡ್ರ್ಯಾಗನ್. ಇದು ಒಂದು ಮುಳ್ಳಿನ ಡ್ರ್ಯಾಗನ್. ಒಂದು ವೇಳೆ ನೀವು ಹಲ್ಲಿಗಳಿಗೆ ಭಯಪಟ್ಟರೆ ಇಂತಹ ಡ್ರ್ಯಾಗನನ್ನು ನೋಡದೇ ಇರೋದೇ ಒಳ್ಳೆಯದು. ಈ ಡ್ರ್ಯಾಗನ್ ಜೊತೆ ಹೋಲಿಸಿದರೆ ತುಂಬ ಮಾಮೂಲಿಯಾಗಿ ಕಾಣಿಸುತ್ತೆ. ಈ ಡ್ರ್ಯಾಗನ್ ಎಷ್ಟು ಭಯಂಕರವಾಗಿರುತ್ತೆ ಅಂದರೆ ಅದರ ಮೈ ತುಂಬ ಮುಳ್ಳುಗಳಿರುತ್ತವೆ. ಇದರ ಉದ್ದ ಸುಮಾರು 21 ಸೆಂಟಿಮೀಟರ್ಗಳಷ್ಟು ಇರುತ್ತದೆ. ಈ ಡ್ರ್ಯಾಗನ್ ಬಹಳ ವಿಚಿತ್ರವಾಗಿ ಮತ್ತು ತುಂಬ ಭಯಂಕರವಾಗಿರುತ್ತವೆ. ಇದರ ಶರೀರ ತುಂಬ ಮುಳ್ಳುಗಳಿರುತ್ತವೆ. ಇದರ ಶರೀರದ ಆಕಾರದ ಕಾರಣದಿಂದ ಇದನ್ನು ಥೋರ್ನಿ ಡ್ರ್ಯಾಗನ್ ಎಂದು ಕರೆಯುತ್ತಾರೆ. ಇದು ಹೆಚ್ಚಾಗಿ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತದೆ. ಇದು ತುಂಬ ಬುದ್ಧಿವಂತ ಪ್ರಾಣಿ ಅಂತಾನೇ ಹೇಳಬಹುದು. ಯಾಕಂದರೆ ಇದು ಅದರ ಶರೀರವನ್ನು ಮಣ್ಣಲ್ಲಿ ಬಚ್ಚಿಟ್ಟುಕೊಂಡು ಬೇಟೆಯಾಡುತ್ತದೆ. ಇದರ ಶರೀರದ ಮೇಲೆ ಜಾಸ್ತಿಯಾಗಿ ಮುಳ್ಳುಗಳಿರುವುದರಿಂದ ಬೇರೆ ಜಂತುಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಆದರೆ ಕೆಲವು ಬಾರಿ ಪಕ್ಷಿಗಳು ಇದರ ಮೇಲೆ ಅಟ್ಯಾಕ್ ಮಾಡುತ್ತವೆ. ಆಗ ಇದು ತನ್ನ ನಿಜವಾದ ತಲೆಯನ್ನು ಬಚ್ಚಿಟ್ಟುಕೊಂಡು ಡೂಪ್ಲಿಕೇಟ್ ತಲೆಯನ್ನು ಹೊರಗೆ ಇಡುತ್ತದೆ. ಈ ಡೂಪ್ಲಿಕೇಟ್ ತಲೆಯಲ್ಲಿ ಬಹಳ ವಿಷವಿರುತ್ತದೆ. ಈ ರೀತಿ ಕೂಡ ತನ್ನನ್ನು ತಾನು ರಕ್ಷಿಸಿಕೊಳ್ಳಬಲ್ಲದು. ಈ ರೀತಿ ಕೂಡ ತನ್ನ ತಲೆಯನ್ನು ಬಳಸಿ ಬೇಟೆಯಾಡುತ್ತವೆ.